ಶಾಲೆ ಅಂದ್ರೆ ವಿದ್ಯಾರ್ಥಿಗಳ ಪಾಲಿಗೆ ವಿದ್ಯಾ ದೇಗುಲ. ಆದರೆ ಈ ಊರಲ್ಲಿ ಅದರಲ್ಲೂ ಮಳೆಗಾಲದ ಸಮಯದಲ್ಲಿ ಶಾಲೆಯ ಸ್ಥಿತಿ ಅಧೋಗತಿ ಎನ್ನುವಂತಾಗಿದೆ. ಮಳೆ ಹೆಚ್ಚಾದಂತೆ ಶಾಲೆ ಬಳಿ ತಡೆಗೋಡೆಯ ಮಣ್ಣು ಕುಸಿತದ ಪ್ರಮಾಣವೂ ಹೆಚ್ಚಾಗ್ತಾ ಇದ್ದು ಮಕ್ಕಳು ಜೀವ ಭಯದಲ್ಲಿಯೇ ಶಾಲೆಗೆ ತೆರಳುತ್ತಿದ್ದಾರೆ. ಹೀಗೆ ಈ ವಿದ್ಯಾರ್ಥಿಗಳೆಲ್ಲ ನಡೆದುಕೊಂಡು ಯಾವುದೋ ಚಾರಣಕ್ಕೆ ಹೋಗ್ತಿಲ್ಲ, ಬದಲಾಗಿ ಈ ತಡೆಗೋಡೆಯಿಂದ ಮೇಲ್ಭಾಗದಲ್ಲಿರೋ ಸರ್ಕಾರಿ ಶಾಲೆಗೆ ತೆರಳುತ್ತಿರೋದು. ಈ ಸ್ಕೂಲ್ ಮುಂದೆ ಬಲಿಗಾಗಿ ಕಾಯುತ್ತಿರೋ ತಡೆಗೋಡೆ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೊಂಬೆಟ್ಟು ಎಂಬಲ್ಲಿ. ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣಗೊಂಡು ಶತಮಾನಗಳನ್ನ ಕಳೆದ ಈ ಶಾಲೆಯಲ್ಲಿ ಈಗಾಗಲೇ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದಾರೆ. ಪ್ರತಿ ಮಳೆಗಾಲದ ಸಮಯದಲ್ಲಿ ಈ ಶಾಲೆಯ ಗೋಳು ಹೇಳತೀರದಂತಾಗಿದೆ. ಮಳೆ ಹೆಚ್ಚಾದಂತೆ ಮಣ್ಣು ಕುಸಿತದ ಪ್ರಮಾಣವೂ ಕೂಡ ಹೆಚ್ಚಾಗುತ್ತಿದ್ದು ಮಕ್ಕಳು ದಿನ ಓಡಾಡುವ ಜಾಗದಲ್ಲಿ ಅಪಾಯದ ತೂಗುಕತ್ತಿ ನೇತಾಡುತ್ತಿದೆ. ಕಳೆದ 2 ವರ್ಷಗಳ ಹಿಂದೆ ಜನಪ್ರತಿನಿಧಿಯೊಬ್ಬರು 2 ಕೋಟಿ ರೂಪಾಯಿಗಳು ಅದಕ್ಕೆ ಇಟ್ಟಿದೆ, ಅದರ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಹೇಳಿದ್ರು. ಆದರೆ ಇಲ್ಲಿ ತನಕ ಯಾವುದೇ ತಡೆಗೋಡೆಗಳು ಆ ಶಾಲೆಗೆ ಆಗಲಿಲ್ಲ. ಇದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ವಿಪರೀತವಾದ ಮಳೆಯಿಂದಾಗಿ ಇವತ್ತು ನಾಳೆ ಕುಸಿದು ಬೀಳುವಂಥಲ್ಲಿರುವಂಥ ಈ ಶಾಲೆಯನ್ನು ಆ ಧರೆಯನ್ನು ಆದಷ್ಟು ಬೇಗ ಅದಕ್ಕೆ ತಡೆಗೋಡೆಯನ್ನು ಕಟ್ಟುವ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗಿ ನಾನು ಸಾರ್ವಜನಿಕ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. 4-5 ವರ್ಷಗಳ ಹಿಂದೆ ಈ ಶಾಲೆಯ ಪಕ್ಕದಲ್ಲೇ ಇರುವ ತಾಲೂಕು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸುವ ಉದ್ದೇಶ ಹೊಂದಲಾಗಿತ್ತು. ಹೀಗಾಗಿ ಯುವ ಜನಸೇವಾ ಮತ್ತು ಕ್ರೀಡಾ ಇಲಾಖೆ ಶಾಲೆಯ ಆವರಣ ಗೋಡೆ ಸೇರಿದಂತೆ ಕಟ್ಟಡದ ಅಡಿಪಾಯದವರೆಗೂ ಕೂಡ ಮಣ್ಣು ಕೊರೆಯಲಾಗಿದೆ. ಇದರಿಂದ ಶಾಲೆಯ ಅಡಿಪಾಯ ಕುಸಿದು 4-5 ಕೊಠಡಿಗಳಲ್ಲಿ ಬಿರುಕು ಬಿಟ್ಟಿದೆ. ಇನ್ನೊಂದು ಕಡೆ ಶಾಲೆಯ ಆವರಣದ ಪಕ್ಕದಲ್ಲಿರುವ ತಡೆಗೋಡೆಯ ಕೆಳಗಿನ ಮಣ್ಣು ಕೂಡ ಮಳೆಗೆ ಕುಸಿಯುತ್ತಿದೆ. ಮಣ್ಣು ಕುಸಿತ ಹಿನ್ನೆಲೆ ಸೂಕ್ತ ಕ್ರಮಕ್ಕೆ ಹಾಲಿ ಶಾಸಕ ಅಶೋಕ್ ಕುಮಾರ್ ಭರವಸೆ ನೀಡಿದ್ರು. ಆದರೆ ಮಳೆಗಾಲ ಬಂದರೂ ಕಾಮಗಾರಿ ಮಾತ್ರ ನಡೆದೇ ಇಲ್ಲ. ಸುಮಾರು 1,000-2,000 ಅಂದಾಜು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಪ್ರತಿನಿತ್ಯ ಹೋಗುವಂಥ ದಾರಿ ಈ ಕ್ರೀಡಾಂಗಣದ ತಡೆಗೋಡೆ, ಅದು ಈ ಮಳೆಗಾಲಕ್ಕೆ ಜರಿದು ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಸಂಬಂಧಪಟ್ಟಂಥ ಇಲಾಖೆಯವರು ಇದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ದುಡ್ಡು. ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಮಾಡಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಕ್ಷಣ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿಕೊಳ್ತಾರೆ. ಈ ಭಾಗದಲ್ಲಿ ಮಳೆಗಾಲ ಆರಂಭವಾಗಿ ಕೆಲವೇ ದಿನಗಳಾಗಿದ್ದು ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಬೀಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋದು ಇಲ್ಲಿನವರ ಒತ್ತಾಯವಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.